ಸಾಕ್ಷಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸ್ವಾಗತ್. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಶಿಕ್ಷಕರ ಸಂಘದ ಚುನಾವಣೆಗೆ ತಡೆ, ನಾಮಪತ್ರ ಪಟ್ಟಿ ರದ್ದುಗೊಳಿಸಲು ಆಗ್ರಹ, ಚುನಾವಣಾ ಸಿಬ್ಬಂದಿ ವಿರುದ್ಧ ಶಿಕ್ಷಕರ ಆಕ್ರೋಶ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್, ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ, ಜಿಎಸ್ಟಿ ಕಡಿತಕ್ಕೆ ಹೋಟೆಲ್ ಮಾಲೀಕರ ಆಗ್ರಹ. ಬೋರಿಂಗ್ ಆಸ್ಪತ್ರೆ ಗೋಡೆ ಕುಸಿತ ಪ್ರಕರಣ, ಮೃತರ ಕುಟುಂಬಕ್ಕೆ 15 ಲಕ್ಷ ರು ಪರಿಹಾರಕ್ಕೆ ಒತ್ತಾಯ, ಹೆಚ್ಚಿನ ಪರಿಹಾರ ನೀಡಲು ಸರ್ಕಾರಕ್ಕೆ ರೇವಣ್ಣ ಮನವಿ. ವಾರ್ತೆಗಳ ವಿವರ. ಬೆಂಗಳೂರು ಸಿವಿಲ್ ಕೋರ್ಟ್ ಆದೇಶದಂತೆ ಹಾಸನ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯನ್ನ ನಡೆಸುವಂತೆ ತಡೆಯಾಜ್ಞೆ ನೀಡಿದ್ರು ಕೂಡ ಚುನಾವಣಾಧಿಕಾರಿಗಳು ನಿಯಮನ ಉಲ್ಲಂಘಿಸಿ ಏಕಪಕ್ಷೀಯವಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಆರೋಪಿಸಿ ಶಿಕ್ಷಕರು ಚುನಾವಣಾ ಶಾಖೆಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನಾಮಪತ್ರ ಪಟ್ಟಿ ರದ್ದುಗೊಳಿಸಲು ಮನವಿ. ಬೆಂಗಳೂರು ಸಿವಿಲ್ ಕೋರ್ಟ್ ಶಿಕ್ಷಕರ ಚುನಾವಣೆಯನ್ನು ನಡೆಸದಂತೆ ತಡೆ ನೀಡಿದ್ದು, ಹಾಸನ ತಾಲೂಕಿನಲ್ಲಿ ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪಟ್ಟಿಯನ್ನು ರದ್ದುಗೊಳಿಸುವಂತೆ ಕೋರಿ ಶಿಕ್ಷಕರು ಇಂದು ಬೆಳಗ್ಗೆ ಚುನಾವಣೆ ಶಾಖೆಗೆ ಭೇಟಿ ನೀಡಿದ್ದರು. ಆದರೆ ಶಿಕ್ಷಕರು ಮನವಿ ಸಲ್ಲಿಸಲು ತೆರಳಿದಾಗ ಚುನಾವಣಾಧಿಕಾರಿಗಳು ಕಚೇರಿಯ ಬಾಗಿಲು ಮುಚ್ಚಿಕೊಂಡು ಅಲ್ಲಿಂದ ಹೊರಟು ಹೋಗಿದ್ದಾರೆ ಎಂದು ಶಿಕ್ಷಕರು ದೂರಿದ್ದಾರೆ. ಫೋನ್ ಮೂಲಕ ಸಂಪರ್ಕಿಸಿದಾಗ ನಾನು ಇಲ್ಲೇ ಇದ್ದೀನಿ, 10 ನಿಮಿಷದಲ್ಲಿ ಬರುತ್ತೇನೆ ಎಂದು ಹೇಳಿ ಬೆಳಗ್ಗೆ 8:30ರಿಂದಲೂ ಅಧಿಕಾರಿಗಳು ಶಿಕ್ಷಕರನ್ನ ಕಾಯಿಸ್ತಾ ಇದ್ದಾರೆ. ಅಧಿಕಾರಿಗಳ ಈ ವರ್ತನೆಯಿಂದಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಹಾಗೂ ಅಕ್ರಮ ನಡೆಯುತ್ತಿದೆ ಎಂಬ ತೀವ್ರ ಅನುಮಾನ ಮೂಡಿದೆ ಎಂದು ಶಿಕ್ಷಕರು ಆರೋಪಿಸಿದ್ದಾರೆ. ಅಧ್ಯಕ್ಷೆ ಆಗಿದ್ದೆ. ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಇತ್ತು. ಅದು ಸಿವಿಲ್ ಕೋರ್ಟು ಬೆಂಗಳೂರು ಸ್ಟೇ ಕೊಟ್ಟಿದೆ. ರಾಜ್ಯಾದ್ಯಂತ ಸ್ಟೇ ಕೊಟ್ಟಿರೋದ್ರಿಂದ ಇವತ್ತು ಆ ಸ್ಟೇ ಕಾಪಿನ ನಿಮ್ಮ ಚುನಾವಣಾ ಅಧಿಕಾರಿಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಇತ್ತು. ನಾವು ಬೆಳಗ್ಗೆ 8 ಗಂಟೆಯಿಂದನೂ ಕೂಡ ಬಂದು ಇಲ್ಲಿ ನಾವು ಆ ಒಂದು ಏನು ಘನಯುಕ್ತ ನ್ಯಾಯಾಲಯ ನಮಗೆ ಸ್ಟೇ ಕೊಟ್ಟಿದೆ ಅದನ್ನು ಇಲ್ಲಿಗೆ ಸಬ್ಮಿಟ್ ಮಾಡೋಕ್ಕೆ ಅಂತ ಬಂದಾಗ ಚುನಾವಣಾಧಿಕಾರಿಗಳು ಇರಲಿಲ್ಲ. ನಾವು ದೂರವಾಣಿ ಮುಖಾಂತರ ಅವರನ್ನು ಕರೆ ಮಾಡಿದಾಗ ಮಾನ್ಯ ಸಿವಿಲ್ ಸಿಟಿ ಜಡ್ಜ್ ಬೆಂಗಳೂರವರ ಕೋರ್ಟ್ ಆದೇಶ ತಡೆಯಾಜ್ಞೆಯನ್ನು ಕೋರಿರ್ತಾರೆ. ಅದಕ್ಕೆ ಆನರಬಲ್ ಜಡ್ಜಸ್ ಕೊಟ್ಟಿರತಕ್ಕಂಥ ತಡೆಯಾಜ್ಞೆಯನ್ನು ಮಾನ್ಯ ಚುನಾವಣಾಧಿಕಾರಿಗಳು, ಹಾಸನ ತಾಲೂಕಿನ ಚುನಾವಣಾಧಿಕಾರಿಗಳು ಕಚೇರಿಗೆ ಬಂದಾಗ ತಲುಪಿಸ್ಲಿಕ್ಕೆ ಬಂದಾಗ ಚುನಾವಣಾಧಿಕಾರಿಗಳು ಫೋನ್ ಮಾಡಿ 2-3 ಸಾರಿ ಫೋನ್ ಮಾಡಿ ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡಿದಾಗ ಬರ್ತೀನಿ 10 ನಿಮಿಷ, ಮತ್ತೊಂದು ಸಾರಿ ಫೋನ್ ಮಾಡಿದಾಗ ಬೇರೆ ಕಡೆ ಕೆಲಸದ ಮೇಲೆ ಇದ್ದೀನಿ ಆಮೇಲೆ ಬರ್ತೀನಿ, ಈಗ ಮತ್ತೆ ಫೋನ್ ಮಾಡಿದಾಗ ಹೈಕೋರ್ಟ್ ಸ್ಟೇ ಹೋಗಿದ್ದು, ಸ್ಟೇ ಮತ್ತೆ ಅವ್ರು ವೆಕೆಟ್ ಮಾಡಿಸಿದ್ರು. ಮತ್ತು ಪುನಃ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಿಗೆ ಹೋದು, ಅಲ್ಲಿ ನಿನ್ನೆ 29/4/2026 ಮಧ್ಯಾಹ್ನ 4 ಗಂಟೆ ನಮ್ಮ ಸ್ಟೇ ಸಿಕ್ಕಿದೆ. ಸ್ಟೇ ಸಿಕ್ಕಿದ ಮೇಲೆ ಸ್ಟೇ ಕಾಪಿ ಕೊಡಕ್ಕೆ ಬಂದಿದ್ವಿ. ಬಟ್ ಇಲ್ಲಿ ಚುನಾವಣಾಧಿಕಾರಿ ಆದಂಥ ಪಾಪೇಗೌಡರು ಇಲ್ಲಿ ಬಂದಿಲ್ಲ. ಬೆಳಗಿಂದ ಕಾಯ್ತಿದ್ವಿ, ಫೋನ್ ಮಾಡ್ತಿದ್ವಿ, ಫೋನ್ ರಿಸೀವ್ ಮಾಡ್ತಿಲ್ಲ. ರಿಸೀವ್ ಮಾಡಿ ಹೇಳಿದ್ರು ಮತ್ತೆ 1:30 ಬರ್ತೀನಿ ಅಂದರು. ಇಲ್ಲ ಬೇಗ ಬರಬೇಕು ಅಂದ್ರು ಬರ್ತಾ ಇಲ್ಲ. ಮತ್ತೀಗ ಫೋನ್ ಮಾಡಿದ್ರೆ ಶಾಲಾ ಶಿಕ್ಷಕರ ಸಂಘ ಚುನಾವಣೆಗೆ ನಾಮಪತ್ರವನ್ನು ನಾನು ಸಲ್ಲಿಸಿದ್ದೆ. ನಾಮಪತ್ರವನ್ನು ಪರಿಶೀಲನೆಯೂ ಸಹ ಆಗಿ ಅಪ್ರೂವಲ್ ಸಹ ಆಗಿತ್ತು. ಅನಂತರ ನಾಮಪತ್ರ ಹಿಂಪಡೆಯುವಂಥ ದಿನದಲ್ಲಿ ನಾನು ಅವತ್ತು ನಾಮಪತ್ರವನ್ನು ಹಿಂಪಡೆದಿಲ್ಲ. ನನ್ನ ಸಹಿಯನ್ನು ಬೇರೆಯವರು ಫೋರ್ಜರಿ ಸಹಿ ಮಾಡಿ ನನ್ನ ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ಹಾಗಾಗಿ ಇದು ಅನ್ಯಾಯ ಆಗಿದೆ. ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ. ವಾಣಿಜ್ಯ ಬಳಕೆಯ 19 kg ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರೀ ಏರಿಕೆ ಆಗಿದ್ದು ಹೋಟೆಲ್ ಮಾಲೀಕರಿಗೆ ಹಾಗೂ ಸಾರ್ವಜನಿಕರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಒಂದೇ ಬಾರಿಗೆ ಸಿಲಿಂಡರ್ ಬೆಲೆ 993 ರೂಪಾಯಿ ಹೆಚ್ಚಳವಾಗಿತ್ತು. ಹೋಟೆಲ್ ಹಾಗೂ ಉಪಹಾರ ಗೃಹಗಳ ನಿರ್ವಹಣೆ ಸಂಕಷ್ಟಕ್ಕೆ ದಾರಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾದ ನಂತರದ ಅವಧಿಯಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆಯಾಗುತ್ತಿರುವುದು ಇದು 3ನೇ ಬಾರಿಯಾಗಿದೆ. ಮಾರ್ಚ್ನಲ್ಲಿ 144 ರು, ಏಪ್ರಿಲ್ 1ರಂದು 200 ರು ಏರಿಕೆಯಾಗಿದ್ದ ದರ ಇದೀಗ ಒಂದೇ ಬಾರಿಗೆ 993 ರೂಗಳಷ್ಟು ಏರಿಕೆ ಕಂಡಿರುವುದು ಉದ್ಯಮಕ್ಕೆ ತೀವ್ರ ಆತಂಕ ಸೃಷ್ಟಿಸಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು, ಗ್ಯಾಸ್ ಬೆಲೆ ಮಾತ್ರವಲ್ಲದೆ ಹೋಟೆಲ್ ಬಾಡಿಗೆ, ಕಸ ವಿಲೇವಾರಿ ಶುಲ್ಕ, ದಿನಸಿ ಸಾಮಗ್ರಿಗಳು ಹಾಗೂ ವಿದ್ಯುತ್ ದರವು ಹೆಚ್ಚಾಗುತ್ತಿರುವುದರಿಂದ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಮಾಡುವುದು ಅನಿವಾರ್ಯವಾಗಲಿದೆ. ಸರ್ಕಾರವು ಈ ಬಗ್ಗೆ ಗಮನ ಹರಿಸಿ ಜಿಎಸ್ಟಿಯನ್ನು 18% ಕಡಿಮೆ ಮಾಡುವಂತೆ ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತದಿಂದ ಸಂಭವಿಸಿದ ದುರಂತದಲ್ಲಿ 7 ಮಂದಿ ಸಾವಿಗೀಡಾಗಿರುವ ಘಟನೆ ಆಘಾತವನ್ನ ಮೂಡಿಸಿದ್ದು, ಮೃತರ ಕುಟುಂಬಗಳಿಗೆ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಗ್ರಹಿಸಿದ್ದಾರೆ.
ಈ ಕುರಿತು ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು ಮೃತರ ಕುಟುಂಬಗಳಿಗೆ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಕನಿಷ್ಠ ರಾಜ್ಯ ಸರ್ಕಾರದಿಂದ 10 ಲಕ್ಷ ರು ಹಾಗೂ ಕೇಂದ್ರ ಸರ್ಕಾರದಿಂದ 5 ಲಕ್ಷ ರು ಪರಿಹಾರ ನೀಡಬೇಕು. ಮೃತರು ದಿನನಿತ್ಯ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುತ್ತಿದ್ದ ಸಾಮಾನ್ಯ ಜನರಾಗಿದ್ದು ಅವರ ಕುಟುಂಬಗಳು ಈಗ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿವೆ ಎಂದು ಹೇಳಿದ್ದಾರೆ. ಈಗ ನೀಡಲಾಗುತ್ತಿರುವ ಪರಿಹಾರ ಮೊತ್ತ ಸಾಕಾಗುವುದಿಲ್ಲ. ಇದೇ ವೇಳೆ ಅವರು ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳತ್ತವೂ ಗಮನ ಸೆಳೆದಿದ್ದು ಶಾಲೆಗಳಿಗೆ ಮೂಲಸೌಕರ್ಯ ಒದಗಿಸುವುದು, ಶಿಕ್ಷಕರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದು ಹಾಗೂ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದು ಅಗತ್ಯ ಎಂದು ಹೇಳಿದ್ದಾರೆ. ಶಾಲೆಗಳನ್ನು ಮುಚ್ಚುವ ಕ್ರಮವನ್ನು ನಿಲ್ಲಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. 10 ಲಕ್ಷ ರೂಪಾಯಿನಾರು ಕೊಡೋದು ಒಳ್ಳೆಯದು. ಬೇಕಾದ್ರೆ ಪ್ರಧಾನಮಂತ್ರಿಗಳು ಒಂದು 5 ಲಕ್ಷ ಕೊಟ್ಟರು ಒಳ್ಳೆಯದು ಅಂತೀನಿ. ಪ್ರಧಾನಮಂತ್ರಿಗಳು ಕೊಡೋದು ಒಂದು 5 ಲಕ್ಷ, ರಾಜ್ಯ ಸರ್ಕಾರದಿಂದ 5 ಲಕ್ಷ ಎಲ್ಲಿ ಅಂತಂದರೆ ಪಾಪ ಬೆಳಗ್ಗೆ ಇದ್ದರೆ ಹೊಟ್ಟೆಪಾಡು ಮಾಡಬೇಕು. ಈಗ ಕುಟುಂಬನೇ ಹೋಯ್ತಲ್ಲ, ವಾಲ್ ಮೇಲೆ ಬಿದ್ದಲ್ಲಿ ಕೆಳಗಡೆ ಮಾಡ್ತಾ ಇದ್ದಾರೆಲ್ಲ ಇದು ಮಾಡ್ತಾ ಇದ್ದಾರೆ. ಅವ್ರು ಸಾಯಂಕಾಲದ ಹೊತ್ತು ಊಟಕ್ಕೆ ಬೇಕಾದವರು ಎಲ್ಲಿ ಸಾಕಾಯ್ತದೆ? ಕನಿಷ್ಠ ಒಂದು 10 ಲಕ್ಷ ಇಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು 5 ಲಕ್ಷ ಕೊಟ್ಟರು ಒಳ್ಳೆಯದು ಅಂತ ನನ್ನ ಭಾವನೆ, ಅಂತ ನನ್ನ ಅನಿಸಿಕೆ. ಮತ್ತು ನಾನು ಇನ್ನೊಂದು ಹೇಳೋದು, ಶಿಕ್ಷಣ ಸಚಿವರಿಗೆ ಕೂಡಲೇ ಸರ್ಕಾರದಿಂದ ಏನು ಶಾಲಾ ಮಕ್ಕಳು ಪ್ರಾಥಮಿಕ ಇರ್ಬೋದು, ಮಾಧ್ಯಮಿಕ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಕಾಲೇಜುಗಳಿಗೆ ಮೂಲಭೂತ ಬೇಸಿಗೆಯಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಬಾರದು ಅಂತ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಚ್ ಡಿ ರೇವಣ್ಣ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ವಿವಿಧ ಇಲಾಖೆ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನರಿಗೆ ಯಾವುದೇ ರೀತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಬಾರದು. ಕುಡಿಯುವ ನೀರಿನ ಸಮಸ್ಯೆ ಇದ್ದಲ್ಲಿ ಕೂಡಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಹೊಸ ಕೊಳವೆ ಬಾವಿಯನ್ನು ಕೊರೆಸುವುದು ಅಥವಾ ಹತ್ತಿರದ ಸಾರ್ವಜನಿಕರ ಕೊಳವೆ ಬಾವಿಯಿಂದ ನೀರನ್ನು ಖರೀದಿಸುವ ಕಾರ್ಯಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮುಂದಾಗಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಅಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಲಾಗುವುದು. ಈಗಾಗಲೇ ಕೆಲವು ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯೂ ಹೆಚ್ಚಾಗಿದೆ ಎಂದು ಸಾರ್ವಜನಿಕರ ಅಭಿಪ್ರಾಯಗಳು ಕೇಳಿಬಂದಿವೆ. ಈ ಅಭಿಪ್ರಾಯಕ್ಕೆ ಅಧಿಕಾರಿಗಳ ಸ್ಪಂದನೆ ಬಹುಪ್ರಮುಖವಾಗಿದೆ. ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೆಜೆಯ ಮೂಲಕ ಕುಡಿಯುವ ನೀರಿಗೆ ಓವರ್ ಟ್ಯಾಂಕ್ಗಳನ್ನು ಬಳಸಲಾಗಿದೆ ಹಾಗೂ ಕೆಲವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ದನಕರುಗಳಿಗೆ ಕುಡಿಯುವ ನೀರಿಗಾಗಿ ಟ್ಯಾಂಕ್ಗಳನ್ನು ಬಳಸಲಾಗುತ್ತಿದೆ. ಈ ಟ್ಯಾಂಕ್ಗಳನ್ನು ಸ್ವಚ್ಛತೆಗೊಳಿಸಲು ಪಂಚಾಯಿತಿ ವತಿಯಿಂದ ಯಾವುದಾದರೂ ಅನುದಾನದ ಅಡಿಯಲ್ಲಿ ಸ್ವಚ್ಛಗೊಳಿಸಲು ಮುಂದಾಗಬೇಕು. ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಕೂಡಲೇ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಏನಿಲ್ಲ, ಇವತ್ತು ಹೊಳೆನರಸೀಪುರದಲ್ಲೂ ನಮ್ಮ ಸುಮಾರು 14 ತಾಲೂಕು ಪಂಚಾಯತ್ ಸಮಿತಿಯ ಇವರು ಪಂಚಾಯಿತಿಯ ಪಿ ಡಿ ಒಗಳನ್ನ ಕರೆಸಿ, ಇವತ್ತೇನು ಹಾಸನದಲ್ಲಿ ಸುಮಾರು 34 ಡಿಗ್ರಿ ಇದೆ, 34ರಿಂದ 36 ಇದೆ. ಹಳ್ಳಿ ಕಡೆ ಇವತ್ತು ಟೌನ್ನಲ್ಲಿರ್ಬೋದು, ಹಳ್ಳಿ ಕಡೆ ಇರ್ಬೋದು, ಕುಡಿಯೋ ನೀರಿಗೆ ಭಾರಿ ತೊಂದರೆ ಇದೆ. ಕೆಲವು ಕಡೆ ಏನಾಗಿದೆ ಅಂದರೆ 20 ಮನೆ 30 ಮನೆ ಕಟ್ಕೊಂಡವೆ. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಶಂಕರಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಹಾಗೂ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಎಂಬ ಚರ್ಚೆಗೆ ತೆರೆ ಎಳೆದಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಂಪೂರ್ಣವಾಗಿ ಸ್ವಾಗತಿಸಿದ್ದು, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು ಅಪಾರ ಅನುಭವ ಹೊಂದಿದ್ದಾರೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಖರ್ಗೆ ಅವರ ಮಾತಿಗೆ ಬಹಳ ಪ್ರಾಮುಖ್ಯತೆ ಇರುತ್ತದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಸೇರಿದಂತೆ ಎಲ್ಲಾ ನಾಯಕರು ಒಟ್ಟಾಗಿ ಚರ್ಚಿಸಿ ಈ ತೀರ್ಮಾನಕ್ಕೆ ಬಂದಿರುತ್ತಾರೆ ಎಂದು ತಿಳಿಸಿದರಲ್ಲದೆ, ಬೇರೆ ಬೇರೆಯವರು ಏನೇ ಹೇಳಿಕೆಗಳನ್ನು ನೀಡಿದರೂ ಖರ್ಗೆ ಹಾಗೂ ಹೈಕಮಾಂಡ್ ಮಾತಿಗೆ ನಾವು ಬದ್ಧರಾಗಿರಬೇಕು. ಅವರ ಬಾಯಿಂದ ಬಂದ ಮಾತನ್ನ ಒಪ್ಪಿಕೊಂಡ ಮೇಲೆ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಂತೆ. ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡುವುದರಲ್ಲಿ ಅರ್ಥವಿಲ್ಲ ಎಂದರು. ಸಂದರ್ಭದಲ್ಲಿ ಅವರು ತಿಳಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ. ಅವರು ಮತ್ತೆ ಬದಲಾವಣೆ ಮಾಡೋದು ಅಂತ ಪ್ರಶ್ನೆ ಈಗಂತೂ ಸದ್ಯಕ್ಕಿಲ್ಲ ಅನ್ನೋದನ್ನು ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ. ಯಾಕಂದರೆ ಅವರು ಹೇಳಿದ ಮೇಲೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರೆಲ್ಲ ಕುರಿತು ಮಾತನಾಡಿ ಎಲ್ಲೋ ಒಂದು ಕಡೆ ಅಭಿಪ್ರಾಯಗಳು ಬಂದಿರುತ್ತೆ ಅಂತ ನನ್ನ ಭಾವನೆ. ಆನೆಕೆರೆ ಸರ್ಕಾರಿ ಶಾಲೆ ಉಳಿಸುವಂತೆ ಶಾಲೆಯ ಎಸ್ಡಿಎಂಸಿ ಸದಸ್ಯ ಅಣ್ಣಪ್ಪ ಗ್ರಾಮಸ್ಥರಿಗೆ ಕಳಕಳಿಯ ಮನವಿಯನ್ನ ಮಾಡಿದ್ದಾರೆ.
ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆನಕೆರೆ ಗ್ರಾಮದ ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಸದಸ್ಯ ಅಣ್ಣಪ್ಪ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತೆ ಗ್ರಾಮಸ್ಥರಿಗೆ ಕಳಕಳಿಯ ಮನವಿ ಮಾಡಿದ್ದು, 1991ರಲ್ಲಿ ಪ್ರಾರಂಭವಾದ ಆನಕೆರೆ ಪ್ರೌಢಶಾಲೆಯು ಇದುವರೆಗೂ 10ನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ. ಸರ್ಕಾರವು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಉಚಿತ ಊಟ, ಪಠ್ಯಪುಸ್ತಕ, ಸಮವಸ್ತ್ರ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ನೀಡುತ್ತಿದ್ದರೂ ವಿದ್ಯಾರ್ಥಿಗಳ ಹಾಜರಾತಿ ದಿನೇ ದಿನೇ ಕಡಿಮೆಯಾಗುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ಆನಕೆರೆ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗುತ್ತಿದೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗುತ್ತಿರುವ ಈ ಸಂಸ್ಥೆಗಳು ಮುಚ್ಚುವ ಹಂತಕ್ಕೆ ತಲುಪಿದ್ದು, ಈ ನಿಟ್ಟಿನಲ್ಲಿ ಪೋಷಕರು ಹಾಗೂ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ಶಾಲೆಯನ್ನು ಉಳಿಸಬೇಕೆಂದು ಮನವಿ ಮಾಡಿದರು. ನಾನು ಸರ್ಕಾರಿ ಶಾಲೆಗಳನ್ನ ಇದನ್ನು ಅಭಿವೃದ್ಧಿ ಆಗೋದನ್ನು ನೋಡಿ ನಾನು ಈ ಒಂದು ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ನಾನು ಆ ಶಾಲೆಗೆ ಹೋಗಿ ಕೇಳಿದ್ದಕ್ಕೆ ನಾನೇನು ನನ್ನ ಮಕ್ಕಳು ಹೋಗ್ತಿರಲಿಲ್ಲ, ಎಲ್ಲ ದೊಡ್ಡ ಮಕ್ಕಳು. ಅಲ್ಲಿ ನನ್ನ STM ಸದಸ್ಯ ಮಾಡಿಕೊಂಡ್ರು. ನಾನು ದಯಮಾಡಿ ಕೈ ಮುಟ್ಟಿ ಕೇಳ್ಕೊತೀನಿ, ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಿಂತ ಏನು ಕಮ್ಮಿ ಇಲ್ಲ. ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗೆ ಕೊಡ್ತಕ್ಕಂಥ ಅನುದಾನ ಇಲ್ಲದೇ ಇದ್ದರೆ ಪೋಷಕರು ಹಾಗೂ ದಾನಿಗಳ ಇದರ ಮುಖಾಂತರ ಸರ್ಕಾರಿ ಶಾಲೆ ಮುಂದೆ ಬರ್ತಾ ಇದೆ. ದಯಮಾಡಿ ಪೋಷಕರು ತಮ್ಮಲ್ಲಿ ಮನವಿ ಮಾಡ್ತೀವಿ, ಸರ್ಕಾರಿ ಶಾಲೆಯಲ್ಲಿ ಓದೋಕ್ಕೆ ಇಷ್ಟಪಡಿ. ಅಲ್ಲಿ ನಿಮಗೆ ಗೊತ್ತು, ಗ್ರಾಮೀಣ ಭಾಗದಲ್ಲಿ ಓದಿದ್ರೆ ಮಕ್ಕಳಿಗೆ 10 ಮಾರ್ಕ್ಸಿನ ಗ್ರೇಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದನ್ನು ದಯಮಾಡಿ ಉಪಯೋಗಿಸ್ಕೋಬೇಕು. ಆ ಸರ್ಕಾರಿ ಶಾಲೆಯಲ್ಲಿ ಓದಿದ್ದಂಥ ಮಕ್ಕಳು ಇವತ್ತು ನಮ್ಮೂರಲ್ಲಿ ಆನೇಕೆರೆ ಗ್ರಾಮದಲ್ಲೇ ಈಗ 25-26 ವರ್ಷ ಆಯಿತು ಹೈಸ್ಕೂಲ್ ಓಪನ್ ಆಗಿ. ಸುದ್ದಿಗೋಷ್ಠಿಯಲ್ಲಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ನಂಜುಂಡಸ್ವಾಮಿ, ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷ ಬಾಲಚಂದ್ರ ಹಾಗೂ ಸದಸ್ಯರಾದ ಕೃಷ್ಣೇಗೌಡ, ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಕೆಆರ್ ನಗರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಮಾದಪ್ಪ ಶಾಲೆಯ ವಿದ್ಯಾರ್ಥಿನಿ ಟಿಜೆ ವಿನುತಾ ಅವರು 2026ರ SSLC ಪರೀಕ್ಷೆಯಲ್ಲಿ 625ಕ್ಕೆ 623 ಅಂಕಗಳು ಅಂತ ಅಂದ್ರೆ 99.68% ಪಡೆಯುವ ಮೂಲಕ ರಾಜ್ಯಕ್ಕೆ 3ನೇ ಹಾಗೂ ಮೈಸೂರು ಜಿಲ್ಲೆಗೆ 2ನೇ ರ್ಯಾಂಕ್ ಅನ್ನ ಗಳಿಸಿ ತಾಲೂಕಿಗೆ ಹೆಮ್ಮೆಯನ್ನು ತಂದಿದ್ದಾರೆ ಅಂತ ಮೈಸೂರು ಜಿಲ್ಲಾ ಡಿಡಿಪಿಐ ಉದಯ್ ಕುಮಾರ್ ಶ್ಲಾಘಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಟಿಜಿ ವಿನುತಾ ವಿದ್ಯಾರ್ಥಿನಿಯ ಸಾಧನೆಯು ಇಡೀ ಮೈಸೂರು ಜಿಲ್ಲೆ ಮತ್ತು ಕೆಆರ್ ನಗರ ತಾಲೂಕಿಗೆ ಹೆಮ್ಮೆ ಪಡುವ ವಿಷಯವಾಗಿದ್ದು, ಬಿಇಒ ಕೃಷ್ಣಪ್ಪ ಅವರ ಮಾರ್ಗದರ್ಶನ ಹಾಗೂ ಮಾದಪ್ಪ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಶ್ರಮದಿಂದ ಈ ಫಲಿತಾಂಶ ಸಾಧ್ಯವಾಗಿದೆ ಎಂದು ಅಭಿನಂದಿಸಿದರು. ಬಿಇಒ ಕೃಷ್ಣಪ್ಪ ಅವರು ವಿದ್ಯಾರ್ಥಿನಿಯ ಮನೆಗೆ ಭೇಟಿ ನೀಡಿ ವಿನುತಾ ಅವರ ತಾತ, ಅಜ್ಜಿ ಹಾಗೂ ಪೋಷಕರು ಬಡತನದ ನಡುವೆಯೂ ನೀಡಿದ ಪ್ರೋತ್ಸಾಹದಿಂದ ಈ ಸಾಧನೆ ಸಾಧ್ಯವಾಗಿದೆ. ಮಾದಪ್ಪ ವಿದ್ಯಾಸಂಸ್ಥೆಯು ಕಳೆದ 19 ವರ್ಷಗಳಿಂದ ನಿರಂತರವಾಗಿ 100% ಫಲಿತಾಂಶವನ್ನು ನೀಡುತ್ತಾ ಬಂದಿರುವುದು ಶ್ಲಾಘನೀಯ ಎಂದು ಶುಭ ಕೋರಿದರು. ವಿನುತಾ ಡಿಜಿ ಮಗು ತುಂಬ ಉತ್ತಮವಾದಂಥ ಸಾಧನೆಯನ್ನು ಮಾಡಿದೆ. 625 ಅಂಕಕ್ಕೆ 623 ಅಂಕವನ್ನು ಗಳಿಸೋದ್ರ ಮುಖಾಂತರ ಜಿಲ್ಲೆಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಈ ಮಗುವಿನ ಸಾಧನೆ ನಿಜಕ್ಕೂ ಚಿರಸ್ಥಾಯಿಯಾಗಿ ಉಳ್ಕೊಳ್ಳುವಂಥದ್ದು. ಯಾಕೆಂತಂದರೆ ಸಾಮಾನ್ಯವಾಗಿ ನಾವು ಗಮನಿಸಿದ ಹಾಗೆ ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಗು ಪೋಷಕರು, ತಾತ ಮತ್ತು ಅಜ್ಜಿಯವರು ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಬಡತನದಿಂದ ಓದಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಗು ಮಾಡಿದೆ. ಭವಿಷ್ಯದಲ್ಲಿ ಆ ಮಗುವಿಗೆ ಒಳ್ಳೆಯದಾಗಲಿ, ಮುಂದೆ ದೊಡ್ಡ ದೊಡ್ಡ ಎಕ್ಸಾಮ್ಸ್ಗಳನ್ನು ಬರೆದು ದೊಡ್ಡ ಅಧಿಕಾರಿಯಾಗಿ ಬೆಳೆಯುವಂತಹ ಅವಕಾಶಗಳನ್ನು ಭಗವಂತ ಕಲ್ಪಿಸಿಕೊಡ್ಲಿ ಅಂತ ಆಶಿಸ್ತಾ ಆ ಮಗುವಿಗೆ ಶುಭಾಶಯವನ್ನು ಕೊಡ್ತೇನೆ. ಜೊತೆಗೆ ಮಾದಪ್ಪ ಮೆಮೋರಿಯಲ್ ಶಾಲೆಯು ಕೂಡ ಅತ್ಯುತ್ತಮ. ಈ ಅದ್ಭುತ ಸಾಧನೆ ಮಾಡಿದ ವಿದ್ಯಾರ್ಥಿನಿ ವಿನುತಾ ಅವರನ್ನ ಮೈಸೂರು ಜಿಲ್ಲಾ ಶಿಕ್ಷಣ ಇಲಾಖೆ ಹಾಗೂ ಮಾದಪ್ಪ ಶಾಲೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ನಿರಂಜನ್, ಕಾರ್ಯದರ್ಶಿ ಶಿವಪ್ರಸಾದ್, ಬಿಆರ್ಸಿ ವೆಂಕಟೇಶ್ ಸೇರಿದಂತೆ ಸಂಸ್ಥೆಯ ಬೋಧಕ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ಕೊಳ್ಳೇಗಾಲ ತಾಲೂಕಿನಲ್ಲಿ ಭಗೀರಥ ಉಪಹಾರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಭಗೀರಥ ಜಯಂತಿ ಮಹೋತ್ಸವ ಸಡಗರ ಹಾಗೂ ಸಂಭ್ರಮದಿಂದ ಜರುಗಿತು. ಅಲಂಕೃತಗೊಂಡಿದ್ದ ರಥದ ಮೇಲಿದ್ದ ಭಗೀರಥ ಭಾವಚಿತ್ರಕ್ಕೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ AR ಕೃಷ್ಣಮೂರ್ತಿ ಅವರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಎಂಜಿಎಸ್ವಿ ಮೈದಾನದಿಂದ ಹೊರಟ ಮೆರವಣಿಗೆಯು ಮಂಗಳವಾದ್ಯ ಹಾಗೂ ಡೊಳ್ಳು ಕುಣಿತದ ಕಲಾ ತಂಡಗಳೊಂದಿಗೆ ಸಾಗಿದ್ದು, ಮೆರವಣಿಗೆಯು ಗುರುಕಾರ್ ವೃತ್ತ, ಡಾ ರಾಜ್ಕುಮಾರ್ ರಸ್ತೆ, ಮಸೀದಿ ವೃತ್ತದ ಮೂಲಕ ಡಾ BR ಅಂಬೇಡ್ಕರ್ ರಸ್ತೆಯನ್ನು ತಲುಪಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ADB ವೃತ್ತದ ಮೂಲಕ IB ರಸ್ತೆಯ ನ್ಯಾಷನಲ್ ಸ್ಕೂಲ್ ಆವರಣವನ್ನು ತಲುಪಿ ಸಮಾಪನಗೊಂಡಿತು. ಈ ವೇಳೆ ಮಾತನಾಡಿದ ಶಾಸಕ AR ಕೃಷ್ಣಮೂರ್ತಿಯವರು, ಉಪಾರ ಸಮುದಾಯದ ಏಳಿಗೆಗಾಗಿ ಸರ್ಕಾರಿ ಮಟ್ಟದಲ್ಲಿ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸಲು ಶ್ರಮಿಸಲಾಗುವುದೆಂದು ತಿಳಿಸಿದರು. ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಅಧಿಕೃತವಾಗಿ ಸಭೆಯಲ್ಲಿ ಭಗೀರಥ ಕುರಿತು ಮಾತುಗಳನ್ನಾಡಿರ್ತಕ್ಕಂಥದ್ದು ದೊಡ್ಡ ವಿಚಾರ. ಇವತ್ತು ವಿಶೇಷವಾಗಿ ಕೊಳ್ಳೇಗಾಲ ತಾಲೂಕಿನವರು
ಇವತ್ತು ಜಯಂತಿಯ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಎಲ್ಲ ಭಗೀರಥ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಇವತ್ತು ಈ ದಿವಸ ಭಗೀರಥರ ಭಾವಚಿತ್ರವನ್ನು ರಥದ ಮೇಲೆ ಇಟ್ಟು ಚಾಲನೆ ಕೊಡುವಂಥ. ಇದೇ ಸಂದರ್ಭದಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿದ ಮಾಜಿ ಶಾಸಕ ಎನ್ ಮಹೇಶ್ ಅವರು ಮಾತನಾಡಿ, ಜನಾಂಗದವರಿಗೆ ಭಗೀರಥ ಜಯಂತಿಯ ಶುಭ ಕೋರಿ ಸಮುದಾಯದ ಸಂಘಟನೆ ಮತ್ತು ಶೈಕ್ಷಣಿಕ ಪ್ರಗತಿಯ ಮಹತ್ವವನ್ನು ಕುರಿತು ತಿಳಿಸಿದರು. ತಾಲೂಕು ಮತ್ತು ಹನೂರು ತಾಲೂಕಿನ ಕುಮಾರ ಸಮಾಜದ ಬಂಧುಗಳು ಭಗೀರಥ ಮಹರ್ಷಿಗಳ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ವಿಶೇಷವಾಗಿ ಕುಮಾರ ಸಮಾಜದ ವಿಶೇಷ ಏನು ಅಂತಂದ್ರೆ, ಅವರ ಕಾರ್ಯಕ್ರಮ ಮಾಡುವಾಗಲೂ ಸಹ ಸಮಾಜದ ಎಲ್ಲ ವರ್ಗಗಳನ್ನು ಸೇರಿಸಿ ಎಲ್ಲರನ್ನು ಸೇರಿಸಿ ಈ ಕಾರ್ಯಕ್ರಮನ ಆಚರಣೆ ಮಾಡತಕ್ಕಂಥದ್ದು ಕುಂಬಾರ ಸಮಾಜದ ವಿಶೇಷ. ಹಾಗಾಗಿ ಈ ವರ್ಷ ನಾನು ಕೂಡ ಭಾಗವಹಿಸಿದ್ದೀನಿ. ಮೆರವಣಿಗೆ ವಿಜೃಂಭಣೆಯಿಂದ ನಡೀಲಿ, ಭಗೀರಥ ಮಹರ್ಷಿ ಕಡಿಮೆ ಮಾಡಲಿ, ಬೇಗ ಮಳೆ ಬರಲಿ, ರೈತರು ಸುಭಿಕ್ಷವಾಗಿರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಕಾರ್ಯಕ್ರಮದಲ್ಲಿ ಹನೂರು ಮಾಜಿ ಶಾಸಕ ಆರ್ ನರೇಂದ್ರ, ಜಾಮೂಲ್ ಅಧ್ಯಕ್ಷ ನಂಜುಂಡಸ್ವಾಮಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಜೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಮಿಕರ ಹಕ್ಕುಗಳ ರಕ್ಷಣೆ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದ ಅನಂತರಾಮ ವೃತ್ತದಲ್ಲಿ ಸಿಐಟಿಯು ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷೆ ಗೌರಮ್ಮ ಅವರು ಸಿಐಟಿಯು ಸಂಘಟನೆಯ ಧ್ವಜಾರೋಹಣ ನೆರವೇರಿಸಿ ದುಡಿಯುವ ವರ್ಗಕ್ಕೆ ಶುಭ ಹಾರೈಸಿದರು. ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ದುಡಿಯುವ ಕಾರ್ಮಿಕರಿಗೆ ಅನುಕೂಲವಾಗುವಂತಹ ಕಾಯ್ದೆಗಳನ್ನು ಜಾರಿಗೆ ತರುವತ್ತ ಮುಂದಾಗಬೇಕು. ಕಾರ್ಮಿಕರ ಹಕ್ಕುಗಳನ್ನು ಕಸಿಯುವ ಮತ್ತು ಅವರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಹಾಗೂ ದೌರ್ಜನ್ಯಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಹೋರಾಟ ಮಾಡಿ ಪ್ರತಿಫಲವನ್ನು ಪಡೆದಂಥ ದಿನ ಇಡೀ ವಿಶ್ವದ ಕಾರ್ಮಿಕರೇ ಒಂದಾಗಿ ಕಾರ್ಮಿಕರ ಐಕ್ಯತೆ ಸ್ಥಿರಾಯವಾಗಲಿ, ಕಾರ್ಮಿಕರ ಮೇಲೆ ನಡೀತಾ ಇರ್ತಕ್ಕಂಥ ಎಲ್ಲ ರೀತಿಯಾದಂಥ ಶೋಷಣೆಗಳು ನಿಲ್ಲಬೇಕು, ಕಾರ್ಮಿಕರಿಗೆ ಸಿಗಬೇಕಾದಂಥ ಎಲ್ಲ ರೀತಿಯಾದಂಥ ಹಕ್ಕುಗಳು ಸಿಗಬೇಕು ಅಂತೇಳಿ ಅವತ್ತು 1986ನೇ ಇಸ್ವಿನಲ್ಲಿ ಏನು ಚಿಕಾಗೋ ನಗರದಲ್ಲಿ ನಡೆದಂಥ ದೊಡ್ಡ ಮಟ್ಟದ ಹೋರಾಟ ಏನಿದೆಯೋ ಆ ಹೋರಾಟದೊಳಗಡೆ ಮಣಿದಂಥ 8 ನಮ್ಮ ಕಾರ್ಮಿಕ ನಾಯಕರ ಸಲ್ಲಿದಂಥ ರಕ್ತನ ಇವತ್ತು ಕೆಂಪು ಬಾವುಟವಾಗಿ ಇಡೀ ಜಗತ್ತಿನಾದ್ಯಂತ ಎಲ್ಲಿ ಶೋಷಣೆ, ಅನ್ಯಾಯ, ದೌರ್ಜನ್ಯ ನಡೀತದ ಹೊತ್ತು ಕೆಂಪು ಬಾವುಟ ಇವತ್ತು ಆ ಹೋರಾಟದ ವಿರುದ್ಧ. ಕಾರ್ಯಕ್ರಮದಲ್ಲಿ ಸಿಐಟಿಯು ರಾಜ್ಯ ಮುಖಂಡ ಜಿ ರಾಮಕೃಷ್ಣ, ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತರಾಜ್, ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಮಲ್ಲಯ್ಯ, ಸುಶೀಲಾ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಮಿಕರು ಉಪಸ್ಥಿತರಿದ್ದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಸಿಎಂ ಆಗುವ ಆಸೆ ಇದೆ. ಮೇ 4ರ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಇರ್ತದೆಯೋ ಇಲ್ಲವೋ ಗೊತ್ತಿಲ್ಲ. ರಾಜ್ಯದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಯನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಸಂಸದ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಖರ್ಗೆ ಅವರೇ ಸ್ವತಃ ತಮಗೂ ಸಿಎಂ ಆಗುವ ಆಸೆ ಇದೆ ಎಂದು ಹೇಳಿದ್ದಾರೆ. ಹೀಗಾಗಿ ಮೇ 4ರ ನಂತರ ರಾಜ್ಯದಲ್ಲಿ ಏನಾಗಲಿದೆ ಎಂದು ಕಾದು ನೋಡಬೇಕು ಎಂದರಲ್ಲದೆ, ಪಂಚರಾಜ್ಯ ಚುನಾವಣೆಗಳ ಬಗ್ಗೆ ಮಾತನಾಡಿ, ಅಸ್ಸಾಂನಲ್ಲಿ 3/2 ಬಹುಮತದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರಲಿದ್ದು, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಎಷ್ಟೇ ಹಿಂಸೆ ನೀಡಿದರೂ ಜನ ಬದಲಾವಣೆ ಬಯಸಿದ್ದಾರೆ. 90% ಮತದಾನವಾಗಿರುವ ಬಂಗಾಳದ ಫಲಿತಾಂಶ ಇಡೀ ದೇಶದ ರಾಜಕಾರಣಕ್ಕೆ ದಿಕ್ಸೂಚಿಯಾಗಲಿದ್ದು, ಬಿಜೆಪಿ ಸಾಧನೆಯ ಹೆಜ್ಜೆಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚರ್ಚೆಗಳು ಎಲ್ಲ ಆಗಲೇ ಮೇ ತಿಂಗಳಲ್ಲಿ ಆಗುತ್ತೆ ಅಂತ ನಾವು ಆಗಲೇ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೇವೆ, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ದೇವೆ. ಅದೇ ಥರ ಆಗ್ತಾ ಇದೆ. ಈಗ ಹಲವಾರು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬಾಯಿ ಬಿಡೋಕ್ಕೆ ಶುರು ಮಾಡಿದ್ದಾರೆ. ನೋಡೋಣ. ಖರ್ಗೆ ಅವರು ಹೇಳಿಕೆ ಖರ್ಗೆ ಅವರು ಹೇಳಿದ್ದಾರೆ, ನನಗೂ ಆಸೆ ಇದೆ, ಆದರೆ ನನಗೂ ಆಸೆ ಇದೆ, ಹಲವಾರು ಜನಕ್ಕೆ ಆಸೆ ಇದೆ. ಆದರೆ ಈಗ ಸದ್ಯ ಮುಖ್ಯಮಂತ್ರಿಗಳಿದ್ದಾರೆ, ಸದ್ಯಕ್ಕಿದ್ದಾರೆ. ಮೇ 4ನೇ ನಂತರ ಇರ್ತಾರೆ ಅನ್ನೋದು ನಾವು ಹೇಳಿಲ್ಲ. ಮೇ 4ನೇ ನಂತರ ಅವ್ರ ಕುರ್ಚಿ ಇರ್ತದೋ, ಅಲಗಾಡ್ತದೋ, ಹೋಗುತ್ತೋ, ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸರ್, ಇವಾಗ ಅಭಿಮಾನೋತ್ಸವದ ಬಗ್ಗೆ ಇನ್ನೊಂದು ಕ್ವಶನ್ ಸರ್. ಇವಾಗ ಯಡಿಯೂರಪ್ಪನವರ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುವಂಥದ್ದು, ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನವನ್ನು ಅವರು ನಿಮಗೆ ಕರುಣಿಸಿದ್ರು. ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಅವರ ಅಭಿಮಾನ? ನಮ್ಮ ಗುರಿ ಇಷ್ಟ. ಈಗ ಎರಡು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಒಂದು, ಈ ದುಷ್ಟ ಸರ್ಕಾರ ನಮ್ಮ ಕಾರ್ಯಕರ್ತರಿಗೆ ಕೊಡುವಂಥ ಚಿತ್ರಹಿಂಸೆ, ಹಳ್ಳಿಗೂ ಗಾಂಜಾ, ಇಸ್ಪೇಟು, ಓಸಿ ನಮ್ಮ ಜನರನ್ನು ಹಾಳು ಮಾಡ್ತಿರುವಂಥದ್ದು, ಇದನ್ನೆಲ್ಲವನ್ನು ಕಿತ್ತೊಗಿಬೇಕಾಗಿರೋದು ಒಂದು ಉದ್ದೇಶ. ಎರಡನೇ ಉದ್ದೇಶ,
ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಉದ್ದೇಶ. ಇದರಲ್ಲಿ ಎಲ್ಲರದ್ದು ಹಿತಾಸಕ್ತಿ ಇದೆ, ಒಬ್ಬರದ್ದೇ ಎಲ್ಲರ ಹಿತಾಸಕ್ತಿ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಮುಂದೆ ಸಾಮಾನ್ಯ ಜನರಿಂದ ಹಿಡಿದು BJP ಕಾರ್ಯಕರ್ತರಿಂದ ನಾಯಕರು ಎಲ್ಲ ಉದ್ದೇಶವೂ ಇಡುತ್ತೆ. ಅದಕ್ಕಾಗಿ ನಾವು ಸಾಮೂಹಿಕವಾಗಿ ಪ್ರಯತ್ನ ಮಾಡ್ತೀವಿ. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನದಲ್ಲಿ ಶಿಕ್ಷಕರ ಸಂಘದ ಚುನಾವಣೆಗೆ ತಡೆ, ನಾಮಪತ್ರ ಪಟ್ಟಿ ರದ್ದುಗೊಳಿಸಲು ಆಗ್ರಹ, ಚುನಾವಣಾ ಸಿಬ್ಬಂದಿ ವಿರುದ್ಧ ಶಿಕ್ಷಕರ ಆಕ್ರೋಶ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್, ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ, ಜಿಎಸ್ಟಿ ಕಡಿತಕ್ಕೆ ಹೋಟೆಲ್ ಮಾಲೀಕರ ಆಗ್ರಹ. ಬೋರಿಂಗ್ ಆಸ್ಪತ್ರೆ ಗೋಡೆ ಕುಸಿತ ಪ್ರಕರಣ, ಮೃತರ ಕುಟುಂಬಕ್ಕೆ 15 ಲಕ್ಷ ರು ಪರಿಹಾರಕ್ಕೆ ಒತ್ತಾಯ, ಹೆಚ್ಚಿನ ಪರಿಹಾರ ನೀಡಲು ಸರ್ಕಾರಕ್ಕೆ ರೇವಣ್ಣ ಮನವಿ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ಕಡೆ.